ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 ಬಗ್ಗೆ ನನ್ನ ಬತ್ತಕ 5 ದೊಡ್ಡ ಅಪ್ಡೇಟ್ಸ್ ಅದಾವೆ. ಆ ಅಪ್ಡೇಟ್ಸ್ ಯಾವ ಅದನ್ನು ಈ ವಿಡಿಯೋಗೆ ನೋಡೋಣ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ. ಜಲ್ದಿ ವಿಡಿಯೋಗೊಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋಣ, ಬರ್ರಿ ಶುರು ಮಾಡೋಣ. ಅದ್ರೊಳಗೆ ಒಂದನೇ ಅಪ್ಡೇಟ್ IPL 2024 ಹೊಸ ಟೈಟಲ್ ಸ್ಪಾನ್ಸರ್ ಬಗ್ಗೆ ಐತಿ. ಈಗ ನಮಗೆಲ್ಲ ಗೊತ್ತೈತಿ, ಈಗ ಏನು ಚೈನೀಸ್ ಕಂಪ್ನಿಗಳಾದ ವಿವೋ ಮತ್ತು ಓಪೋ ಇಂಥ ಯಾವ ಬ್ರ್ಯಾಂಡ್ ಆಗಲಿ ಚೈನೀಸ್ದಿದ್ದು ಅಂದ್ರೆ ಅವು ಹೊಸದೇ ಆಗಿರಲಿ ಹಳಿದೇ ಆಗಿರಲಿ ಅದಕ್ಕೆ ಬ್ಯಾನ್ ಮಾಡಿತ್ತು BCCI IPL ಟೈಟಲ್ ಸ್ಪಾನ್ಸರ್ ಆಗೋದ್ರಿಂದ. ಈಗ ಒಂದು ಜಮಾನದಾಗ ವಿವೋ IPL ಇತ್ತು, ಅದು ಹೋಯ್ತು. ಈಗ ರೀಸೆಂಟಾಗಿ ಡ್ರೀಮ್11 IPL ಅಂಥೇಳಿ ಒಂದು ಬಂದಿತ್ತು. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಡ್ರೀಮ್11 ಮತ್ತು ಇಂಥವೇನು ಫ್ಯಾಂಟಸಿ ಆ್ಯಪ್ಗಳು ಅಥವಾ ಬ್ರ್ಯಾಂಡ್ ಕಂಪ್ನಿಗಳು ಏನು ಅದಾವಲ್ಲ, ಫ್ಯಾಂಟಸಿ ಗೇಮಿಂಗ್ ಕಂಪ್ನಿಗಳು, ಇವ್ರಿಗೂ ಈಗ 2024 IPL ಟೈಟಲ್ ಸ್ಪಾನ್ಸರ್ಶಿಪ್ ತೊಗೊಳಕ್ಕೆ ಅನುಮತಿ ಕೊಟ್ಟಿಲ್ಲ BCCI. ಅಂದರೆ ಇಲ್ಲಿ BCCI ಕ್ಲಿಯರ್ ಕಟ್ಟಾಗಿ ಹೇಳೈತಿ, ಯಾವ ಚೈನೀಸ್ ಬ್ರ್ಯಾಂಡ್ ಅಥವಾ ಚೈನೀಸ್ ಕಂಪ್ನಿಗಳಿಗೂ IPL ಟೈಟಲ್ ಸ್ಪಾನ್ಸರ್ಶಿಪ್ ತೊಗೊಳಕ್ಕೆ ಬರೋಂಗಿಲ್ಲ. ಅದ್ರ ಜೊತೆಗೆ ಫ್ಯಾಂಟಸಿ ಗೇಮಿಂಗ್ ಆ್ಯಪ್ಗಳು ಅಥವಾ ಗ್ಯಾಮ್ಲಿಂಗ್ ಆ್ಯಪ್ಗಳು ಇಂಥವಕ್ಕೂ ಈ ಸಲ IPL 2024 ಟೈಟಲ್ ಸ್ಪಾನ್ಸರ್ಶಿಪ್ ತೊಗೊಳಕ್ಕೆ ಬರೋಂಗಿಲ್ಲ. ಇದು ಎಷ್ಟು ಚಲೋ ಎಷ್ಟು ಕೆಟ್ಟ ಅನ್ನೋದು ನಿಮಗೆ ಗೊತ್ತು. ಇದಕ್ಕೆ ಸರಿನೋ ಏನು ತಪ್ಪು ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ರಿ. ಎರಡನೇ ಅಪ್ಡೇಟ್ IPL 2024 ಟೈಟಲ್ ಸ್ಪಾನ್ಸರ್ಶಿಪ್ ರಿಲೇಟೆಡ್ ಆದಿತ್ಯ ಬಿರ್ಲಾ ಗ್ರೂಪ್ದವರು ಈಗ ಕರೆಂಟ್ಲಿ 500 ಕೋಟಿ ಪರ್ ಇಯರ್ ಬಿಡ್ಡಿಂಗ್ ಮಾಡ್ಯಾರ. ಇದಕ್ಕಿಂತ ಹಿಂದೆ 3,200 ಕೋಟಿಗೆ ಅದು ಟಾಟಾದವ್ರ ಕಡೆ ಇತ್ತು. ಈಗ ಅದಕ್ಕಿಂತ ಜಾಸ್ತಿ ಬಿಡ್ ಮಾಡಿ ಆದಿತ್ಯ ಬಿರ್ಲಾ ಗ್ರೂಪ್ನವರು ಟಾಟಾದವ್ರಿಗೆ ಒಂಥರ ಬ್ಯಾಕ್ ಫುಟ್ನಾಗೆ ಹಾಕ್ಯಾರ. ಇದ್ರೊಳಗೆ ಈಗ ಅಮೆಜಾನ್, ಅಡಾನಿ ಮತ್ತು ಫೇಸ್ಬುಕ್ ಇವ್ರೂ ರೇಸ್ನಾಗ ಅದಾರ. ಈ ಸಲ ಏನು ಟೈಟಲ್ ಸ್ಪಾನ್ಸರ್ಶಿಪ್ ಐತಿ ಇದು ಒಂದು 700-800 ಕೋಟಿ ತನೂ ಹೋಗ್ಬೋದು. ಅಕಸ್ಮಾತ್ ಇದ್ರೊಳಗೆ ಆದಿತ್ಯ ಬಿರ್ಲಾ ಗ್ರೂಪ್ನವ್ರು ಗೆದ್ರಪ್ಪ ಅಂದ್ರೆ ಜಾಸ್ತಿ ಬಿಡ್ ಮಾಡಿ ಅವ್ರ ಕಡೆ ತೊಗೊಂಡ್ರಪ್ಪ ಟೈಟಲ್ ಸ್ಪಾನ್ಸರ್ಶಿಪ್ ಅಂದ್ರೆ IPL ಹೆಸರು ಏನಾಗ್ಬೋದು. ಈಗ ಹಿಂದೆ ವಿವೋ IPL, ಟಾಟಾ IPL ಗೆದ್ದಿದ್ದು. ಈ ಸಲ ಏನಾಗ್ಬೋದು, ಅಕಸ್ಮಾತ್ ಆದಿತ್ಯ ಬಿರ್ಲಾ ಗ್ರೂಪ್ನವ್ರು ತೊಗೊಂಡ್ರಪ್ಪ ಅಂದ್ರೆ ಅವ್ರದ್ದೇ ಒಂದು ಬ್ರ್ಯಾಂಡ್ ಸಿಮ್ ಕಾರ್ಡ್ ಕಂಪನಿ ವಿ, ಏನು ವಡಾಫೋನ್ ಮತ್ತು ಐಡಿಯಾ ಮರ್ಜ್ ಆಗಿ ಒಂದು ಬ್ರ್ಯಾಂಡ್ ಆಗೈತಿ ವಿ ಅಂಥೇಳಿ, ಅದನ್ನು ಈಗ ಮುಂದೆ IPLಕ್ಕಿಂತ ಮೊದಲು ಅದನ್ನು ಹಾಕ್ಬೋದು. ಅಂದ್ರೆ VIPL, ವಡಾಫೋನ್ ಐಡಿಯಾ IPL ಆಗ್ಬೋದು. ಮೂರನೇ ಅಪ್ಡೇಟ್ ರಿಷಬ್ ಪಂತ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಬಗ್ಗೆ ಐತಿ. ಏನಂದ್ರೆ ರಿಷಬ್ ಪಂತ್ ಅವ್ರಿಗೆ ಈಗ NCA ಟೆಸ್ಟ್ ನಡೀತೈತಿ. ಈಗ ಮುಂದೆ NCA ಟೆಸ್ಟ್ ಅಂದ್ರೆ ನೋಡ್ರಿ, ಈಗ ನೀವು IPL ಆಗಲಿ ಇಂಡಿಯಾದಾಗ ಯಾವುದೇ ಡೊಮೆಸ್ಟಿಕ್ ಕ್ರಿಕೆಟ್ ಆಗಲಿ ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಗಲಿ ಆಡ್ಬೇಕಂದ್ರೆ ಅದಕ್ಕೆ NCA ಏನು ಬೆಂಗಳೂರಿನಾಗ ಐತಿ, ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ, ಅದ್ರ ಪರ್ಮಿಷನ್ ಇರಬೇಕು. ಇದ್ರ ಪರ್ಮಿಷನ್ ಇರಲಿಲ್ಲಪ್ಪ ಅಂದ್ರೆ ನಾವು ಇವು ಯಾವ ಆಡೋಕ್ಕಾಗಂಗಿಲ್ಲ. ಈಗ ರಿಷಬ್ ಪಂತ್ ಅವರಿಗೆ ಈಗ ಮುಂದೆ ಒಂದು ಸ್ವಲ್ಪ ದಿನದೊಳಗೆ NCA ಟೆಸ್ಟ್ ಆಗ್ತೈತಿ. ಈಗ ಸೌರವ್ ಗಂಗೂಲಿ ಅವ್ರೇನು ಹೇಳೇ ಬಿಟ್ಟಾರ, ಈಗ 2024 IPLನಾಗ ರಿಷಬ್ ಪಂತ್ ಅವರು ಆಡ್ತಾರೆ ಅಂತೇಳಿ. ಅದು ಆಡ್ತಾರೋ ಬಿಡ್ತಾರೋ ಅನ್ನೋದು ಈ NCA ಟೆಸ್ಟ್ ಮ್ಯಾಗ ಡಿಫೆಂಡ್ ಆಗಿರ್ತೈತಿ. ಮತ್ತು ಇದು ಅಷ್ಟು ಈಸಿನೂ ಇರೋಂಗಿಲ್ಲ. ಈ ಅಕಸ್ಮಾತ್ ಕ್ಲಿಯರ್ ಮಾಡಲಿಲ್ಲಪ್ಪ ರಿಷಬ್ ಪಂತ್ ಅವ್ರು ಈ NCA ಟೆಸ್ಟ್ ಅಂದ್ರೆ ಡೆಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಹೊಡೆತ ಅಂತರೂ ಬೀಳ್ತೈತಿ. ನಾಲ್ಕನೇ ಅಪ್ಡೇಟ್ ಯುವರಾಜ್ ಸಿಂಗ್ ಅವರು ಈಗೇನು ಗುಜರಾತ್ ಟೈಟನ್ಸ್ನ ಹೆಡ್ ಕೋಚ್ ಅದಾರಲ್ಲ ಆಶೀಶ್ ನೆಹ್ರಾ, ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಂತ. ಏನಂದ್ರೆ ನಮಗೂ ಒಂದು ನೌಕರಿ ಇದ್ರೆ ನೋಡ್ರಿ ಗುಜರಾತ್ ಟೀಮ್ನಾಗ ಅಂಥೇಳಿ. ಇದು 2022ಕ್ಕೆ ಮಾಡ್ಯಾರ ಅವರು. ಅವ್ರಿಗೆ ಒಂದು ಯಾವುದಾರೆ ಅಸಿಸ್ಟೆಂಟ್ ಕೋಚ್ ಆಗಿರಲಿ, ಮೆಂಟಾರರೇ ಆಗಿರಲಿ, ಏನಾರೇ ಇದ್ರೆ ನೋಡ್ರಿ ಅಂಥೇಳಿ ಹೇಳಿದ್ರಂತ. ಅದಕ್ಕೆ ಆಶೀಶ್ ನೆಹ್ರಾ ಅವರು ಇಲ್ಲ ಅಂಥೇಳಿ ಡಿನೈ ಮಾಡ್ಯಾರಂತ. ಇದ್ರ ಹಿಂದಿಂದ ಏನು ರಿಪೋರ್ಟ್ ನಮಗೆ ಗೊತ್ತಿರೋ ಪ್ರಕಾರ ಆಶೀಶ್ ನೆಹ್ರಾ ಅವರು ಗುಜರಾತ್ ಟೈಟನ್ಸ್ ಟೀಮಿನ ಓನರ್ ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಬ್ಯಾಡ್ ಅಂಥೇಳಿ ನಿರ್ಧಾರ ಮಾಡ್ಯಾನ. ಎದಕ್ಕೆ ಬ್ಯಾಡ್ ಅಂದಾರಪ್ಪ ಅಂದ್ರೆ ಯುವರಾಜ್ ಸಿಂಗ್ ಅವ್ರು ಏನು ಸ್ಯಾಲ್ರಿ ಕೇಳ್ಯಾರ ಅದು ಒಂದು ಸ್ವಲ್ಪ ಜಾಸ್ತಿನೇ ಕೇಳ್ಯಾರ ಅಂತೇಳಿ ಅದಕ್ಕೆ ಗುಜರಾತ್ ಟೈಟನ್ಸ್ ಟೀಮ್ನವರು ಡಿನೈ ಮಾಡ್ಯಾರ. ಐದನೇ ಅಪ್ಡೇಟ್ ಈಗ ಯುವರಾಜ್ ಸಿಂಗ್ ಅವರು ಒಂದು ಸ್ವಲ್ಪ ಟೀಮ್ಗಳ ಜೊತೆ ಕಾಂಟ್ಯಾಕ್ಟ್ನಾಗ ಅದಾರ ಮೆಂಟರ್ ಆಗಾಕ. ಅದ್ರೊಳಗೆ RCB, ಲಕ್ನೋ ಮತ್ತು ಪಂಜಾಬ್ ಟೀಮ್ಗಳ ಹೆಸರು ಭಾಳ ಎದ್ದು ಕಾಣಿಸತೈತಿ. ಈಗ RCB ಕಡೆನೂ ಈಗ AB ಡಿವಿಲಿಯರ್ಸ್ ಬದಲಾಗಿ ಯುವರಾಜ್ ಸಿಂಗ್ ಅವರಿಗೆ ನಾವು ನೋಡ್ಬೋದು. ಲಕ್ನೋ ಕಡೆನೂ ಈಗ ಸುರೇಶ್ ರೈನಾ ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆ ನಡೆದಿತ್ತು. ಸುರೇಶ್ ರೈನಾ ಅವ್ರ ಪಾಲ್ತಿಗೆ ನಾವು ಯುವರಾಜ್ ಸಿಂಗ್ ಅವ್ರಿಗೂ ಅಲ್ಲಿ ನೋಡ್ಬೋದು. ಇನ್ನು ಪಂಜಾಬ್ ಕಿಂಗ್ಸ್ನಾಗಂತರೂ ಶಿಖರ್ ಧವನ್ ಅವ್ರ ಖಾಸ್ ದೋಸ್ತ್ ಅದಾರ, ಅಲ್ಲಿನೂ ಏನು ಆಗೋ ಚಾನ್ಸಸ್ ಐತಿ ಯುವರಾಜ್ ಸಿಂಗ್. ಈಗ ಬಂದಿರೋ ರಿಪೋರ್ಟ್ ಪ್ರಕಾರ RCB, ಲಕ್ನೋ ಮತ್ತು ಪಂಜಾಬ್ ಕಿಂಗ್ಸ್ ಈ ಮೂರು ಟೀಮ್ಗಳೊಳಗೆ ಯಾವುದರ ಒಂದು ಟೀಮಿಗೆ ಈಗ ಮುಂದೆ ಬರೋ IPLನಾಗ ಯುವರಾಜ್ ಸಿಂಗ್ ಅವರು ಆ್ಯಸ್ ಅ ಮೆಂಟರ್ ಆಗಿ ನಾವು ನೋಡ್ಬೋದು ಅವರಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.